ಕೇಂದ್ರದ ವಿರುದ್ಧ ಕಾನೂನು ಹೋರಾಟಕ್ಕೆ ಇಳಿದ ರಾಜ್ಯ ಸರ್ಕಾರ. ಬರ ಪರಿಹಾರ ನೀಡದ ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. 23ನೇ ತಾರೀಕಿಗೆ ಮಾಡ್ತೀವಿ ಅಂತಂದ್ರು, ಇಲ್ಲಿವರೆಗೂ ಮಾಡಲಿಲ್ಲ. ಹೌ ಲಾಂಗ್ ವಿ ಶುಡ್ ವಿ ವೇಟ್? ಮತ್ತೆ ರೈತರಿಗೆ ನ್ಯಾಯ ಕೊಡಬೇಕಾ ಬೇಡ? ಈಗ ನನಗಲ್ಲ, ರೈತರಿಗೆ ಅನ್ಯಾಯ ಆಗಿದೆಯಲ್ಲಪ್ಪ. 48 ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ, ನಷ್ಟ ಆಗಿದೆ. ರೈತರಿಗೆ ನ್ಯಾಯ ಕೊಡಬೇಕಾ ಬೇಡ? ಎಲೆಕ್ಷನ್ ಇಶ್ಯೂ ಆಗಲ್ರಿ, ಇದು ನ್ಯಾಯ ಕೇಳ್ತಾ ಇದ್ದೀವಿ. ಸಿ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಇಶ್ಯೂ. ಮಲತಾಯಿ ಧೋರಣೆ ಯಾರ ಹತ್ರ? ನಿನ್ನ ಹತ್ರ ಮಾಡಬೇಕು ಅಷ್ಟೇ. ಅಯ್ಯೋ, ಕಣಿ ಹೇಳೋನ ಹತ್ರ ಏನ ಕೇಳ್ದಾಗೆ ಆಯ್ತದಾಗಿ. ಸೆಪ್ಟೆಂಬರ್ ಅಲ್ಲಿ ಮನವಿ ಕೊಟ್ಟಿದ್ದಾರೆ, ಅಕ್ಟೋಬರ್ ಅಲ್ಲಿ ಅವರು ಕೊಡಬೇಕಾಗಿದ್ದಾರೆ. ಅಕ್ಟೋಬರ್ ಅಲ್ಲಿ ಪರಿಹಾರ ಅವರು ಕೊಡಲಿಲ್ಲ. ಅಲ್ಲ, ನವೆಂಬರ್ ಅಲ್ಲಿ ಕೊಡಬೇಕಾಗಿತ್ತು. ನವೆಂಬರ್ 20 ಒಳಗಡೆ ಕೊಡಬೇಕಾಗಿತ್ತು. 5 ತಿಂಗಳ ಬಳಿಕ ನೀವು ಹೋಗ್ತಿರೋದು ಕೋರ್ಟ್ ಅವ್ರು ಕೇಳಬಹುದಲ್ಲ, ಅಲ್ಲ ಇಷ್ಟು ತಿಂಗಳು ಇದ್ದು ಈಗ ಯಾಕೆ ಬಂದಿದೆ ಅಂತ. ಲಿಮಿಟೇಷನ್ ಹಾಕಿ ಓದಿದೀನಿ, ಲಿಮಿಟೇಷನ್ ಓದಿದ್ದೀನಿ. ಇದಕ್ಕೆ ಲಿಮಿಟೇಷನ್ ಎಲ್ಲಿದೆ? ಇದಕ್ಕೆ ಕೇಳಪ್ಪ ತಮ್ಮ, ಕೇಳಿಲಿ. ಮಾಡಬಾರದು ಅಂತ ಕಾಸ್ ಆಫ್ ಆಕ್ಷನ್ ಅರೈಸನ್ ನೌ ಬಿಕಾಸ್ ವಿ ಹ್ಯಾವ್ ವೇಟೆಡ್ ಪೇಷೆಂಟ್ಲಿ ದಟ್ ಗವರ್ಮೆಂಟ್ ಆಫ್ ಇಂಡಿಯಾ ಮೇ ಟೇಕ್ ಎ ಡಿಸಿಷನ್. ಅನೇಕ ಸಾರಿ 2 ತಿಂಗಳು 3 ತಿಂಗಳು ಎಲ್ಲ ಕಾದಿದ್ದೀವಿ ನಾವು, ಅನೇಕ ಸಾರಿ ಕಾದಿದ್ದೀವಿ. ಸೊ ಹಂಗಾಗಿ ನಾವು 5 ತಿಂಗಳು ಕಾದು ಕೊನೆಗೆ ಇವತ್ತಿನವರೆಗೂ ಕೊಡ್ಲಿಲ್ಲ ಅಂತಂದ್ಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ, ನೆಕ್ಸ್ಟ್ ಮುಂಗಾರು ಶುರುವಾಗುತ್ತೆ. ಇನ್ನೂ ಕೊಡ್ಲಿಲ್ಲ ಅಂತಂದ್ರೆ ಈ ಕಾಂಟ್ ವೇಟ್ ಫರ್ದರ್. ರೈತರು ಕಾಯಕ್ಕಾಗಲ್ಲ. ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ, ನಮಗೆ ಪರಿಹಾರ ಕೊಡಿ ಅಂತ. ನಾವು ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದೀವಿ. ಇನ್ನು ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡಬೇಕು ನಮಗೆ ಅಂತ ಹೇಳಿದ್ದಾರೆ. 4,600 ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ. ನಾವು 18,171 ಕೋಟಿ 18,171 ಕೋಟಿ ಪರಿಹಾರ ಕೇಳಿದ್ವಿ NDRF. ಗೊತ್ತಿಲ್ರಿ ನಮಗೆ, ವಿ ಡು ನಾಟ್ ನೋ. ಯಾರು ಏನು ಕೇಳೇ ಇಲ್ಲಪ್ಪ. ನಾವೇ ಹೋಗಿ ಮೈ ಮೇಲೆ ಬಿದ್ದು ವಾಗರ್ದಿದ್ದೀವಿ. ಅಂದ್ರೆ ಅವ್ರು IMCT ಅವ್ರು ಬಂದಾಗ ಇಲ್ಲೇ ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು. ಇಲ್ಲಿ ಅವರು ಸೆಂಟ್ರಲ್ ಟೀಮ್ ಬಂದಿತ್ತಲ್ಲ, ಅವ್ರ ಕ್ಲಾರಿಫಿಕೇಶನ್ಗೆಲ್ಲ ನಾವು ಉತ್ತರ ಕೊಟ್ಟಿದ್ದೀವಿ. ಪ್ರಮುಖ ಅದೇ ಈ ತರ ವೈಲೇಷನ್ ಆಗಿದೆ ಗವರ್ಮೆಂಟ್ ಆಫ್ ಇಂಡಿಯಾ. 1 ತಿಂಗಳಲ್ಲಿ ನಮಗೆ ಕೊಡಬೇಕಾಗಿತ್ತು ರಿಪೋರ್ಟ್. IMCT ಟೀಮ್ ಕೊಟ್ಟ ಮೇಲೆ 1 ತಿಂಗಳೊಳಗಡೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಇವತ್ತಿನವರೆಗೂ. 5 ತಿಂಗಳಾಗಿದೆ. ಈಗ ಕೊಡಿಸ್ಕೊಡಿ, ನಮಗೆ ರೈತರು ಕಷ್ಟದಲ್ಲಿದ್ದಾರೆ ಅಂತ ಕೊಡಿಸ್ಕೊಡಿ ಅಂತ ಹೇಳಿ ಸೂಚನೆ ಕೊಡಿ, ಆ ತರ ಅವ್ರಿಗೆ ಡೈರೆಕ್ಷನ್ ಕೊಡಿ ಅಂತ ಹೇಳಿದ್ವಿ. ಗವರ್ಮೆಂಟ್ ಆಫ್ ಇಂಡಿಯಾಗೆ ಡೈರೆಕ್ಷನ್ ಕೊಡ್ರಿ ಅಂತ ಕೇಳಿದ್ವಿ. ದಿಸ್ ಇಸ್ ದಿ ಪ್ರೇಯರ್. ನೋಡಪ್ಪ, ಯುವರ್ ಕೇಸ್ ಫೈಲಿಂಗ್ ನಂಬರ್ so and so, State of Karnataka versus Union of India is filed with diary number so and so on 23rd. ಇದು ಕೊಟ್ಟಿದ್ದಾರೆ, ಫೈಲ್ ಆಗಿರೋದಕ್ಕೆ ಇದು ಕೊಟ್ಟಿದ್ದಾರೆ, ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಮಗೇನಂತಂದ್ರೆ, ನಾವು ವಿ ಡು ನಾಟ್ ವಾಂಟ್ ಟು ಈ ಕಾನೂನು ಸಂಘರ್ಷ ಮಾಡಬೇಕು ಅನ್ನೋದು ಉದ್ದೇಶ ಅಲ್ಲ. ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ರೈತರಿಗೋಸ್ಕರ ಇದು ಪೆಟಿಷನ್ ಅನ್ನ ವಿ ಆರ್ ಫೋರ್ಸ್ ಟು ಫೈಲ್ ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 of the Indian Constitution.
Okay, I hope that you have understood the gravity of the seriousness of the problem. Huh? ಕೇಂದ್ರ ಸರ್ಕಾರ ದರ ಆಗಿದೆ ಸರಿ ತಪ್ಪಾಗಿದೆ ಬಟ್ ಕೊಡೋವರೆಗೂ ರಾಜ್ಯ ಸರ್ಕಾರ ಹಣಕಾಸು ವ್ಯವಸ್ಥೆ ನೀನು ಬರೀ ಇದನ್ನೇ ಕೇಳ್ತಾ ಇದ್ದಿಲ್ಲ, ಕಷ್ಟ ಆಗಿದೆಯಾ, ಕಷ್ಟ ಆಗಿದ್ರೆ 650 ಕೋಟಿ ಕೊಡ್ತಿದ್ವಾ? ಕಷ್ಟ ಇದೆಯಪ್ಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತಾರತಮ್ಯ ಆಯಿತು ಅಂತ ರಾಜ್ಯ ಸರ್ಕಾರ ಪ್ರತಿಭಟನೆ ಧರಣಿ ಮಾಡಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಈಗ ಬರ ಪರಿಹಾರಕ್ಕೋಸ್ಕರ ಕಾನೂನು ಹೋರಾಟಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ವೀಣಾ, ಹೌದು. ಈಗ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಎರಡು ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ಇದ್ದಂತಹ ಸಂದರ್ಭದಲ್ಲೆಲ್ಲ ಇಂತಹ ಸಂಘರ್ಷಗಳು ಆಗ್ತಾನೆ ಇರ್ತವೆ. ಅದೊಂದು ರೀತಿ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಈ ಹಿಂದೆ ಕೂಡ ರಾಜ್ಯದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಬಜೆಟ್ ಮಂಡಿಸಿದಂತಹ ಸಂದರ್ಭದಲ್ಲಿ ತೆರಿಗೆಯಲ್ಲಿ ರಾಜ್ಯದ ಪಾಲನ್ನ ಸರಿಯಾಗಿ ಕೊಡ್ಲಿಲ್ಲ ಅನ್ನುವಂತ ಒಂದು ವಿಚಾರವನ್ನ ಮುಂದಿಟ್ಕೊಂಡು ದೆಹಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಇದೀಗ ರಾಜ್ಯದಲ್ಲಿ ಸಾಕಷ್ಟು ಬರ ಇದೆ, ಇದಕ್ಕೆ NDRF ಹಣನ ಬಿಡುಗಡೆ ಮಾಡಬೇಕಾಗಿತ್ತು, ಅದನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ ಅನ್ನುವಂತ ಒಂದು ಕಾರಣವನ್ನು ನೋಡಿ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಒಂದು ಹೊಸ ಸಂಪ್ರದಾಯಕ್ಕೆ ಕೂಡ ನಾಂದಿ ಆಡಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಂತಹ ಪ್ರಕರಣಗಳು ಬಹುತೇಕ ಕಡಿಮೆ ಅಂತಾನೆ ಹೇಳ್ಬಹುದು. ರಾಜ್ಯದಲ್ಲಿ ಬರ ಇದ್ದಂತಹ ಸಂದರ್ಭದಲ್ಲಿ ಕೇಂದ್ರದ ವಿಪತ್ತು ನಿರ್ವಹಣಾ ತಂಡಗಳು ಬಂದು ರಾಜ್ಯದಲ್ಲಿ ಒಂದು ಅಧ್ಯಯನ ಪ್ರವಾಸವನ್ನ ಮಾಡ್ತವೆ. ಅವರು ವರದಿಯನ್ನು ಕೊಟ್ಟ ಬಳಿಕ 1 ತಿಂಗಳೊಳಗಾಗಿ ರಾಜ್ಯಗಳಿಗೆ ಕೇಂದ್ರದಿಂದ ಬರಬೇಕಾದಂತಹ NDRF ಅನುದಾನವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ನಿಯಮ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ತಾರತಮ್ಯ ಮಾಡ್ತಿದೆ. ರಾಜ್ಯದಲ್ಲಿ ಒಂದು ಭೀಕರವಾದಂತಹ ಬರಗಾಲ ಇದ್ದಂತಹ ಸಂದರ್ಭದಲ್ಲಿಯೂ ಸಹ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ಹಣ ಬಿಡುಗಡೆ ಆಗ್ತಿಲ್ಲ ಅನ್ನುವಂತ ಒಂದು ಕಾರಣವನ್ನ ಮುಂದಿಟ್ಕೊಂಡು ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನ ಸಲ್ಲಿಸಿರುವಂತದ್ದು, ಕೇಸನ್ನ ದಾಖಲಿಸಿರುವಂತದ್ದು. ಚುನಾವಣೆಗಳು ಕೂಡ ಎದುರಾಗಿರುವಂತಹ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ದಾವೆ ಹೂಡಿರುವಂತದ್ದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಸಂಘರ್ಷದ ಮುಂದುವರೆದ ಭಾಗ ಇದು ಅಂತ ಹೇಳ್ಬಹುದು. ವೀಣಾ, ಎಸ್, ಖಂಡಿತವಾಗ್ಲೂ ಸುರೇಶ್. ಈಗ ಕೇಂದ್ರದಿಂದ ಎಷ್ಟು ಪರಿಹಾರ ಬರಬೇಕು, ಎಷ್ಟು ಬಾಕಿ ಇದೆ ಬರೋದು, ಜೊತೆಗೆ ಈ ಒಂದು ಕೇಸ್ ಯಾವಾಗ ವಿಚಾರಣೆಗೆ ಬರುತ್ತೆ ಸುಪ್ರೀಂ ಕೋರ್ಟ್ನಲ್ಲಿ? ವೀಣಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸುರೇಶ್? ಹಲೋ, ಪ್ರಶ್ನೆ ಮತ್ತೊಮ್ಮೆ. ಎಸ್ ಸುರೇಶ್, ಈಗ ಈ ಕೇಸ್ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ, ಜೊತೆಗೆ ಎಷ್ಟು ಪರಿಹಾರದ ಹಣ ಬರೋದು ಬಾಕಿ ಇದೆ ಇನ್ನು? ಇಲ್ಲಿಯ ತನಕ ಅಂದ್ರೆ ಬರ ಪರಿಹಾರ ಅಂದ್ರೆ ವಿಪತ್ತು ನಿರ್ವಹಣಾ ತಂಡ ರಾಜ್ಯಕ್ಕೆ ಬಂದು ಅಧ್ಯಯನ ಮುಗಿಸಿದ ನಂತರ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಒಂದು ಸಭೆ ಕೂಡ ಆಗಿರುತ್ತೆ. ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ರಾಜ್ಯ ಏನು ಬರ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಇದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಅದರ ಜೊತೆಯಲ್ಲಿ ಸಚಿವರುಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ರಾಜ್ಯ ಸರ್ಕಾರದ ಒಂದು ದೂರು. ಅದರ ಜೊತೆಯಲ್ಲಿ ಈಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಅಂದ್ರೆ ರಜಾ ಅವಧಿ ಆಗಿರೋದ್ರಿಂದ ಇನ್ನು 1 ವಾರ ಆದ ನಂತರ ಈ ಒಂದು ಕೇಸ್ ಹಿಯರಿಂಗ್ಗೆ ಬರುತ್ತೆ ಅನ್ನುವಂಥದ್ದನ್ನ ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತದ್ದು. ಅದೆಲ್ಲದರ ಜೊತೆಯಲ್ಲಿ ಇಂತಹ ಅರ್ಜಿ ಇದು ಬಹುಶಃ ಮೊದಲನೇ ಬಾರಿ ಆಗಿರೋದ್ರಿಂದ ಕೋರ್ಟ್ ಈ ಒಂದು ಅರ್ಜಿಯನ್ನ, ಈ ಒಂದು ಕೇಸನ್ನ ಯಾವ ರೀತಿ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರುವಂತದ್ದು. ವೀಣಾ, ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.